ನಮಸ್ತೆ, ನನ್ನ ಹೆಸರು ಸಂತೋಷ್ ಕುಮಾರ್. ನಮ್ಮೂರು ದಪ್ಕುಂಟೆ, ಉಳಿಯಾರು ಹೋಬಳಿ, ಚಿಕ್ಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ನಾವು ಡಿಜಿಟಲ್ ಸರ್ವಿಸ್ ಸೆಂಟರ್ನ ಓಪನ್ ಮಾಡಬೇಕಂತ ತುಂಬ ವರ್ಷಗಳಿಂದ ಹುಡುಕ್ತಾ ಇದ್ವಿ. ಕಾರಣ ಏನಪ್ಪ ಅಂತಂದರೆ ನಮ್ಮೂರು ಸುಮಾರು 20 ಕಿಲೋಮೀಟರ್ ದೂರ ಇದೆ ಸಿಟಿಯಿಂದ. ನಾವೆಲ್ಲ ಹೋಗಿ ಅಲ್ಲಿ ದಿನಗಟ್ಟಲೆ ನಿಲ್ಲಬೇಕಾಗಿತ್ತು. ಅಂದರೆ ನಿಂತರೂ ಸಮೇತವಾಗಿ ನಮಗೆ ಸರ್ವರ್ ಇಲ್ಲ, ಅಥವಾ ಕರೆಂಟ್ ಇಲ್ಲ, ಅಥವಾ ರಶ್ ಆಗಿದೆ, ನಾಳೆ ಬರ್ರಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಜನಗಳು ಸಮೇತ ಇದೇ ಸಮಸ್ಯೆ ಅನುಭವಿಸ್ತಾ ಇದ್ರು. ನಾನು ಒಬ್ಬ ಡಿಗ್ರಿ ಓದಿರೋಂಥ ವಿದ್ಯಾರ್ಥಿ ಇವತ್ತು ಈ ಕೆಲಸ ಮಾಡೋಕ್ಕೆ ಯಾಕೆ ಮಾಡಬಾರ್ದು ಅಂತ ನನಗೆ ಚಿಂತನೆ ಬಂತು. ಹಾಗಾಗಿ ನಾನು ಟೈಡ್ನ ತರಬೇತಿ ಕೊಡ್ತಾರಂತ ಹಿಂಗೆ ಸ್ನೇಹಿತರು ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡಿದ್ರು. ಅದಕ್ಕೆ ನಾನು ಹುಡ್ಕೊಂಡು ಹೋದಾಗ ಟೈಡ್ನವ್ರ ಸಮೇತ ನನಗೆ ಟ್ರೈನಿಂಗ್ ಕೊಟ್ಟರು. ಒಂದು ವಾರ ಟ್ರೈನಿಂಗ್ ಪಡ್ಕೊಂಡಾದ್ಮೇಲೆ ಡಿಜಿಟಲ್ ಸರ್ವಿಸ್ ಸೆಂಟರ್ನ ಓಪನ್ ಮಾಡೋದಕ್ಕೆ ನನಗೆ ಲ್ಯಾಪ್ಟಾಪ್ ಕೊಟ್ಟರು, ಪ್ರಿಂಟರ್ ಕೊಟ್ಟರು, ಮತ್ತು ಒಂದು ಸ್ಕ್ಯಾನರ್ ಕೊಟ್ಟರು. ಅವನ್ನೆಲ್ಲ ತಗೊಂಡು ಬಂದು ಓಂ ಶಾಂತಿ ಡಿಜಿಟಲ್ ಸರ್ವಿಸ್ ಸೆಂಟರ್ ಅಂತ ನಾನು ದಪ್ಕುಂಟೆಯಲ್ಲಿ ನಮ್ಮ ಮನೆಯಲ್ಲೇ ಓಪನ್ ಮಾಡ್ಕೊಂಡೆ. ಓಪನ್ ಮಾಡಿದ ನಂತರ ನಾನು ಜನಗಳೆಲ್ಲ ಅಡ್ವರ್ಟೈಸ್ ಕೊಡ್ತೀನಿ. ಜನರೆಲ್ಲವ ನಾವು ಉಳಿಯಾರಲ್ಲಿ ನಿಲ್ಲಬೇಕಾಯ್ತು ಅಥವಾ ಇನ್ನೊಂದು ಊರಿಗೆ ಹೋಗಬೇಕಾಯ್ತು, ಯಾರೂ ಇರಲಿಲ್ಲ, ನಿಮ್ಗೆ ಓಪನ್ ಮಾಡಿ ತುಂಬ ಅನುಕೂಲ ಆಗ್ತಾಯಿದೆ, ನಮಗೆ ಕೆಲಸ ಮಾಡಿಕೊಡ್ರಿ ಅಂತ ಜನ ಯಥೇಚ್ಛವಾಗಿ ಬರೋಕ್ಕೆ ಶುರು ಆದರು. ಅದನ್ನು ಬಳಸ್ಕೊಂಡು ಜನತ ನಾಡ ಕಚೇರಿ ಸರ್ವಿಸ್ ಆಗಿರ್ಬೋದು, ಸೇವಾ ಸಿಂಧಲ್ಲಿ ಸುಮಾರು 700 ಸೇವೆಗಳು ಸಿಗ್ತಕ್ಕಂಥದ್ರಲ್ಲಿ ನಮಗೆ ಈ ಜನಗಳಿಗೆ ಅನುಕೂಲ ಆಗೋಂಥ ಎಲ್ಲ ಸೇವೆಗಳನ್ನ ಮನೆ ಬಾಗಿಲಲ್ಲಿ ಸರ್ವಿಸ್ ಕೊಡ್ತಾ ಇದ್ದೀವಿ. ಜೊತೆಗೆ PM ಕಿಸಾನ್ ಆಗಿರ್ಬೋದು, ಅಪ್ಕಮಿಂಗ್ ಹೊಸ ಗೌರ್ಮೆಂಟ್ ಸ್ಕೀಮ್ಸ್ಗಳಾಗಿರ್ಬೋದು, ಮತ್ತು ನಿರಂತರವಾಗಿ ಆಧಾರ್ ಕಾರ್ಡು, ಪಾನ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ID, ಮತ್ತು ಪ್ರತಿಯೊಂದು ಸಮೇತಕ್ಕೆ ಡಿಜಿಟಲ್ ಸಂಬಂಧಿಸಿರಂಗೆ ನಮಗೆ ಗೊತ್ತಿಲ್ಲದಂಥ ಮಾಹಿತಿಯನ್ನು ಸಮೇತವಾಗಿ ಜನಗಳಿಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ವಿ. ಆ ಕೊಡ್ತಾನ ಸಮೇತವಾಗಿ ನಾನು ಡೆವಲಪ್ಮೆಂಟ್ ಆಗ್ತಾ ಜನಗಳಿಗೂ ಸಮೇತವಾಗಿ ಮನೆ ಬಾಗಿಲಲ್ಲಿ ಕೆಲಸಗಳನ್ನು ಮಾಡಿಕೊಡ್ತಾ ಅವರು ಖುಷಿ ಪಡ್ತಾ ಇದ್ರು. ನಾವೆಲ್ಲ ಹೋಗಿ ನಿಲ್ಲಬೇಕಾಗಿತ್ತು, ಈಗ ಅನುಕೂಲ ಆಗ್ತಾಯಿದೆ, ನಮಗೆ ನನ್ನ ಅಭಿವೃದ್ಧಿನೂ ಆಗ್ತಾಯಿದೆ, ಜೊತೆಗೆ ಗ್ರಾಮದ ಅಭಿವೃದ್ಧಿನೂ ಆಗ್ತೈತೆ. ಜೊತೆಗೆ ಜನರಿಗೆ ಇನ್ನೊಂದು ವಿಶೇಷ ಸೇವೆ ಕೊಡ್ತಾ ಇದ್ವಿ. ಜನರು ಯಾರು ಓಡಾಡೋಕ್ಕಾಗಲ್ಲ, ವಯಸ್ಸಾದವರಿದ್ದರೋ ಅವರ ಮನೆ ಬಾಗಿಲಿಗೆ ಹೋಗ್ತಾ ಇದ್ದೆ. ನಾನು ಸುಮಾರು ನನ್ನ ಸುತ್ತಮುತ್ತಕ್ಕಂಥ 10 ಹಳ್ಳಿಗಳನ್ನ ನೇರ ಭೇಟಿ ಮಾಡ್ತಾ ಇದ್ದೆ. ಯಾಕೆಂದರೆ ಜನರು ಸಂಪೂರ್ಣ ರೈತರು ಇರೋ ಕಾರಣ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6-7 ಗಂಟೆವರೆಗೂ ರೈತರು ಜಮೀನಲ್ಲಿ ದುಡಿಮೆ ಮಾಡ್ಕೊಳ್ತಾ ಇದ್ರು ಅಥವಾ ಕೂಲಿ ಮಾಡ್ತಾ ಇದ್ರು. ಅವರು ಬೆಳಗ್ಗೆ ಅಥವಾ ಸಂಜೆನಲ್ಲಿ ಅವ್ರು ಸಿಗೋಂಥ ಸಂದರ್ಭದಲ್ಲಿ ಹಳ್ಳಿಗಳಿಗೆ ಮನೆ ಹತ್ರನೇ ಹೋಗಿ ಅವ್ರಿಗೆ ಎಲ್ಲ ಸೇವೆಗಳನ್ನ, ಡಿಜಿಟಲ್ ಸೇವೆಗಳನ್ನ ಕೊಡ್ತಾ ಇದ್ದೆ ನಾನು. ಅವರು ಭಾಳ ಖುಷಿ ಪಡ್ತಾ ಇದ್ರು. ಯಾಕೆಂದರೆ ನಾವು ನೀಟಾಗಿ ನಮ್ಮ ಜೀವನನೂ ನಡೀತೈತೆ, ಜೊತೆಗೆ ಇದು ನಡೆಯುತ್ತೆ, ನನಗೆ ಈ ಕೆಲಸನೂ ಆಗ್ತಾಯಿದೆ ಅಂತ ಖುಷಿ ಪಡ್ತಾ ಇದ್ರು. ಆ ಸಂದರ್ಭದಲ್ಲಿ ಮಾಡ್ತಾ ಇದ್ದದ್ದು ಭಾಳ ನನಗೂ ಖುಷಿ ಕೊಡ್ತು. ನಾನು ಮುಂದೆ ಹೋಗೋಕ್ಕೆ ಭಾಳ ಅವಕಾಶ ಆಯಿತು. ನನಗೆ ಏನಾದರೂ ಸಾಧನೆ ಮಾಡಬೇಕು ಅನ್ನೋದು ನನಗೆ ಛಲ ಹುಡ್ತು. ಅವ್ರ ಸೇವೆ ಪಡೆಯೋದು ನೋಡಿ ನನಗೆ 2ರಿಂದಲೂ ಸಹ ನಾನು ಅಭಿವೃದ್ಧಿ, ಅವರು ಅಭಿವೃದ್ಧಿ ಆದರೂ ಭಾಳ ಖುಷಿ ಆಯಿತು ನನಗೆ. ಎಲ್ರಿಗೂ ಸಹ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು.